ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಹೊಸ ಅಧ್ಯಾಯ 3ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತು 2 ಅಧ್ಯಾಯಗಳು ಈಗಾಗಲೇ ಕಂಪ್ಲೀಟ್ ಆದವು. ಇವತ್ತು 3ನೇ ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಅದು ಯಾವತ್ತು ಮಾತಿಯರ ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಸಾಮಾಜಿಕ ಚಲನೆ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ಸ್ ಆ್ಯಂಡ್ ಸೋಷಿಯಲ್ ಮೊಬಿಲಿಟಿ. ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಸಾಮಾಜಿಕ ಚಲನೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಒಂದು ನಾವು ತಿಳ್ಕೊಬೇಕೇನಪ್ಪ ಅಂದ್ರೆ, ಮಾನವರೆಲ್ಲರನ್ನು ನಾವು ಇಲ್ಲಿ ಸಮಾನವಾಗಿ ಸೃಷ್ಟಿಸಲಾಗಿದೆ. ಯಾಕಂದ್ರೆ ಇಂಥ ಚಿಂತನೆಗಳು ಅಂದರೆ ನಾವೆಲ್ಲ ಸಮಾನರು ಅಂತಕ್ಕಂಥ ಚಿಂತನೆಗಳು, ಆದರ್ಶವಾದಿಗಳು, ಸಮಾಜ ಸುಧಾರಕರ ಮತ್ತು ದಾರ್ಶನಿಕರ ಮಾತುಗಳು ಇಂದು ನಿನ್ನೆದಲ್ಲ, ಬಹಳಷ್ಟು ವರ್ಷಗಳ ಹಿಂದಲೂ ಕೂಡ ಅವು ನಡ್ಕೊಂಡು ಬಂದವು. ನಾವೆಲ್ಲ ಒಂದು ಸಮಾನರಾಗಿದ್ದೀವಿ, ಸಮಾನತೆಯನ್ನು ಪಾಲಿಸ್ತಾ ಇದ್ದೀವಿ ಅಂತಕ್ಕಂಥ ಎಲ್ಲ ವಿಚಾರವನ್ನು ನೋಡ್ತಾನೆ ಬಂದೇವಿ ಅಂತ. ಆದರೆ ಇದುವರೆಗೂ ಕೂಡ ಅದು ಯಾವುದೂ ಪಾಲನೆ ಆಗಿಲ್ಲ. ನಾವೆಲ್ಲರೂ ಸಮಾನಾಗಿಲ್ಲ. ನಮ್ಮಲ್ಲಿ ಅನೇಕವಾದಂಥ ಭಿನ್ನತೆಗಳ ಇರುವುದನ್ನು ನಾವೆಲ್ಲವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಏನಾಗುತ್ತಪ್ಪ ಅಂದರೆ, ಈ ಸ್ತರ ವಿನ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಅಥವಾ ಅದನ್ನು ಅಧ್ಯಯನ ಮಾಡಿಕೊಳ್ಳಬೇಕಾಗಿದ್ದು ಬಹಳಷ್ಟು ಪ್ರಮುಖವಾಗಿದೆ ಅಂತಕ್ಕಂಥ ವಿಷಯವಾಗಿದೆ ಅಂತ. ಹಾಗಾದರೆ ಈ ಸ್ತರ ವ್ಯವಸ್ಥೆಯ ಒಂದು ಅರ್ಥವನ್ನು ನೋಡೋಣ. ಸಾಮಾಜಿಕ ಸ್ತರ ವ್ಯವಸ್ಥೆ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ಸ್ ಒಂದು ಅರ್ಥವನ್ನು ನೋಡೋಣ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ವೈವಿಧ್ಯತೆ ನಿಸರ್ಗದ ನಿಯಮ. ಮಾನವ ಸಮಾಜದ ಬಗ್ಗೆಗೂ ಈ ಮಾತು ಬಹಳಷ್ಟು ಸತ್ಯವಾದದ್ದು. ಮಾನವ ಸಮಾಜವು ಏಕರೂಪತೆಯನ್ನು ಹೊಂದಿರೋದಕ್ಕಿಂತಲೂ ವೈವಿಧ್ಯಮಯವಾಗಿರುವುದು ಬಹಳ ಹೆಚ್ಚದ. ಯಾಕಂದರೆ ಜನರ ಗುಣದಲ್ಲಾಗಲಿ ರೂಪದಲ್ಲಾಗಲಿ ಒಂದೇ ರೀತಿಯಾಗಿರೋಂಗಿಲ್ಲ. ನಾವು ಯಾರೂ ಒಂದೇ ರೀತಿಯಾಗಿಲ್ಲ. ನಮ್ಮಲ್ಲಿ ಸಾಕಷ್ಟು ಭಿನ್ನತೆಗಳದಾವೆ. ರೂಪ ಇರ್ಬೋದು, ಮಾನಸಿಕ ಪ್ರವೃತ್ತಿ ಇರ್ಬೋದು, ಬೌದ್ಧಿಕ ಶಕ್ತಿ ಇರ್ಬೋದು, ದೈಹಿಕ ಶ್ರಮ ಇರ್ಬೋದು, ಆರ್ಥಿಕ, ಬೌದ್ಧಿಕ, ನೈತಿಕ, ಮಾನಸಿಕ ಶಕ್ತಿ ಪ್ರವೃತ್ತಿಗಳಲ್ಲಿ ಬಹಳಷ್ಟು ಅಂತರಗಳು ನಮ್ಮಲ್ಲಿ ಅದಾವೆ. ಒಬ್ಬರಿಗೆ ಅಂತ ಒಬ್ಬರೇ ಇಲ್ಲ. ನಾ ಇದ್ದಂಗೆ ಮತ್ತೊಬ್ಬರಿಲ್ಲ, ಮತ್ತೊಬ್ಬರು ಇದ್ದಂಗೆ ನಾ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಭಿನ್ನತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಾಮಾಜಿಕ ಅಸಮಾನತೆ ಅನ್ನೋದು ಸಮಾಜದಷ್ಟೇ ಪುರಾತನವಾದದ್ದು ಅಂತ ಹೇಳ್ತಾರೆ, ಭಾಳಷ್ಟು ಹಳೆಯದ್ದು ಅಂತ ಹೇಳ್ತಾರೆ. ಅಧಿಕಾರ, ಅಂತಸ್ತು ಮತ್ತು ಪ್ರತಿಷ್ಠೆಗಳಲ್ಲಿ ಕೆಲವರು ಮತ್ತೆ ಕೆಲವರಿಗಿಂತ ಹೆಚ್ಚಿನ ಪಾಲನ್ನು ಪಡೆದಿರೋರೆಲ್ಲರೂ ಸಾಮಾಜಿಕ ಅಸಮಾನತೆ ಕಾಣೋದು ಸಹಜ. ಅಂದರೆ ಕೆಲವು ಜನ ಏನು ಮಾಡ್ತಾರಪ್ಪ, ಸೊಸೈಟಿ ಒಳಗೆ ಭಾಳ ಉನ್ನತ ಸ್ಥಾನದಲ್ಲಿರ್ತಾರೆ, ಪ್ರತಿಷ್ಠೆಗಳನ್ನು ಪಡ್ಕೊಂಡಿರ್ತಾರೆ, ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗ್ತಿರ್ತಾವೆ. ಅಲ್ಲಿ ನಾವು ಅಸಮಾನತೆಯನ್ನು ಕಾಣ್ತಿದ್ದೀವಿ ಅಂತ ಹೇಳ್ತಾರೆ. ಈ ಅಸಮಾನತೆಯಿಂದಾಗಿ ದಬ್ಬಾಳಿಕೆ, ದೌರ್ಜನ್ಯ, ಶೋಷಣೆ, ಹಿಂಸಾಚಾರ, ಸಂಘರ್ಷ, ತುಮುಲ, ಅನ್ಯಾಯ, ಆತಂಕಗಳು ಸೃಷ್ಟಿಯಾಗ್ತವೆ. ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ರಕ್ತರಂಜಿತವಾಗಿ ಕಾಣ್ತಾವೆ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ, ಈ ಅಸಮಾನತೆ ಅನ್ನೋದು ಬಹಳಷ್ಟು ಆಳವಾಗಿ ನಮ್ಮ ಸಮಾಜದಲ್ಲಿ ಬೇರು ಹುರಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅಂತ. ಹಾಗಾಗಿ ಈ ಸಾಮಾಜಿಕ ಅಸಮಾನತೆಯ ಒಂದು ಪ್ರಕಟಿತ ರೂಪವೇ ನಾವು ಸ್ತರ ವ್ಯವಸ್ಥೆ ಅಂತ ಹೇಳ್ತೀವಿ. ಯಾವುದು ಏನು ಸಾಮಾಜಿಕ ಅಸಮಾನತೆ ಏನದಲ್ಲ, ಇದರ ಒಂದು ಪ್ರಕಟಿತ ರೂಪ ಅಥವಾ ವ್ಯವಸ್ಥೆಯನ್ನು ನಾವೇನು ಹೇಳ್ತೀವಿ, ಸ್ತರ ವ್ಯವಸ್ಥೆ ಅಂತ ಹೇಳ್ತೀವಿ. ಮಾನವ ಸಮಾಜ ಆದಿಯಿಂದಲೂ ಕೂಡ ಒಂದಲ್ಲ ಒಂದು ಬಗೆಯ ಸ್ತರ ವ್ಯವಸ್ಥೆಗೆ ಒಳಗಾಗಿದೆ. ನೀವು ನೋಡ್ಬೋದು, ಸಮಾಜದ ಜನರೆಲ್ಲರಿಗೂ ಒಂದೇ ಬಗೆಯ ಅವಕಾಶ ಸ್ಥಾನಮಾನಗಳಿಲ್ಲ. ಹಿಂದಿನ ಕಾಲದ ಹೂರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳದು. 4 ವರ್ಣದಲ್ಲೂ ಕೂಡ ಅಸಮಾನತೆಗಳು ಸೃಷ್ಟಿಯಾದವು ಅಂತ ಹೇಳ್ತಾರೆ. ಆಮೇಲೆ ಶ್ರೇಷ್ಠ, ಕನಿಷ್ಠ, ಶ್ರೀಮಂತ, ಬಡವ, ಆಮೇಲೆ ಮಧ್ಯಮ, ಹೀಗೆ ಅನೇಕ ರೀತಿ ವರ್ಗೀಕರಿಸಿ ಏನಾದಪ್ಪ ಅಂದ್ರೆ ನಮ್ಮ ಸೊಸೈಟಿ ಒಳಗೆ ಒಂದು ಅಸಮಾನತೆಯನ್ನು ಅಂದಿನಿಂದ ಇಂದಿನವರೆಗೂ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲವನ್ನು ಸ್ತರಗಳಾಗಿ ವರ್ಗೀಕರಿಸೋ ಒಂದು ವ್ಯವಸ್ಥೆಗೆ, ಏನೇ ಶ್ರೇಣಿಗಳಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ, ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ. ಅಂದರೆ ಏರುಪೇರುಗಳಿರಬೇಕು. ಏನೇ ಶ್ರೇಣಿ ವ್ಯವಸ್ಥೆ ಏನಿರ್ತೈತಲ್ಲ ಅದಕ್ಕೆ ನಾವೇನು ಕರಿತೀವಿ, ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ನಾವು ಅದನ್ನು ಸ್ಪಷ್ಟವಾಗಿ ಇವತ್ತು ಕರೆಯಲಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಕೆಲವೊಂದು ವ್ಯಾಖ್ಯೆಗಳದಾವೆ. ಸಾಮಾಜಿಕ ಸ್ತರ ವ್ಯವಸ್ಥೆ ಅನ್ನಲಿಕ್ಕೆ ಕೆಲವೊಂದು ವ್ಯಾಖ್ಯೆಗಳದಾವೆ. ಆ ವ್ಯಾಖ್ಯೆಗಳನ್ನು ನಾವು ಇವತ್ತು ನೋಡೋಣ. ಅದರಲ್ಲಿ ಅಕ್ಬರ್ ಮತ್ತು ನಿಮ್ಕಾಪ್ರವರು ಏನು ಹೇಳ್ತಾರೆ, ವ್ಯಕ್ತಿಗಳು ಹಾಗೂ ಸಮೂಹಗಳನ್ನು ಹೆಚ್ಚು ಕಡಿಮೆ ಶಾಶ್ವತವಾದ ಏನೇ ಶ್ರೇಣಿಗಳನ್ನು ಒಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವ ಪ್ರಕ್ರಿಯೆಗೆ ಸಾಮಾಜಿಕ ಸ್ತರ ವ್ಯವಸ್ಥೆ ಎನ್ನಬಹುದು. ಅಂದರೆ ಜನರಿರ್ತಕ್ಕಂಥ ಸಮೂಹಗಳನ್ನು ನಾವು ಹೆಚ್ಚು ಕಡಿಮೆ ಶಾಶ್ವತವಾದಂಥ ಇವ್ರ ಮೇಲು, ಇವ್ರ ಕೀಳು, ಶ್ರೀಮಂತ, ಇವ್ರ ಬಡವ, ಹಿಂಗೆ ಹೆಚ್ಚು ಕಡಿಮೆ ಏನು ವರ್ಗೀಕರಿಸ್ತಿದ್ದೇವೆ ಅವುಗಳನ್ನು ಅವ್ರು ಏನು ಕರೆದ್ರು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಅಕ್ಬರ್ ಮತ್ತು ನಿಮ್ಕಾಪ್ರವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಲುಂಡ್ಬರ್ಗ್ರವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಸಾಮಾಜಿಕ ಸ್ತರ ವಿನ್ಯಾಸದಿಂದ ಕೂಡಿರುವ ಸಮಾಜವು ಮೇಲು ಕೀಳು ಎಂದು ಪರಿಗಣಿತವಾಗಿರುವ ಜನರ ನಡುವಿನ ವ್ಯತ್ಯಾಸಗಳು ಮತ್ತು ಅಸಮಾನತೆಯಿಂದ ಕೂಡಿರುವ ಸಮಾಜವೇ ಆಗಿದೆ ಅಂತಾರೆ.
ಲುಂಬೋರ್ ಏನು ಹೇಳ್ತಾರಪ್ಪ ಅಂದ್ರೆ ಇನ್ನೊಂದು ಹೇಳ್ತಾರೆ ನೋಡ್ರಿ, ಸಾಮಾಜಿಕ ಸ್ತರದಿಂದ ಕೂಡಿರುವ ಈ ಸಮಾಜದೊಳಗೆ ಮೇಲು ಕೀಳು ಅಂತಕ್ಕಂಥದ್ದು ಗುರುತಿಸಲ್ಪಟ್ಟಂಥ ಸಮಾಜದಲ್ಲಿ ಆ ಜನರೇನು ಇದ್ದಾರೆ ಅವರ ನಡುವಿನ ವ್ಯತ್ಯಾಸಗಳೇನದಾವ, ಅಲ್ಲಿ ಏನು ಅಸಮಾನತೆಯಿಂದ ಕೂಡಿ ಬಂತಲ್ಲ ಅದನ್ನು ಅವ್ರು ಏನು ಕರೆದ್ರು ಸಾಮಾಜಿಕ ಸ್ತರ ವಿನ್ಯಾಸ ಅಂಥೇಳಿ ಲೂನ್ಬರ್ಗ್ ಅವರು ಕರೆದ್ರು ಅಂತ. ಹೀಗೆ ನಾವು ಸಾಮಾಜಿಕ ಸ್ತರ ವಿನ್ಯಾಸವನ್ನು ನಾನಾ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಆದರೆ ಸಾಮಾನ್ಯವಾಗಿ ನಾವು ಹೇಳುವಾದ್ರೆ ಸಮಾಜದಲ್ಲಿರ್ತಕ್ಕಂಥ ಏನೇ ಶ್ರೇಣಿ ವ್ಯವಸ್ಥೆಯನ್ನೇ ನಾವು ಏನು ಕರಿಬೋದು, ಸಾಮಾಜಿಕ ಸ್ತರ ವಿನ್ಯಾಸ ಅಂಥೇಳಿ ನಾವು ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು ಅಂತ. ಆದರೆ ಇಲ್ಲಿ ಸ್ತರ ಅನ್ನೋದನ್ನು ಒಂದು ಹೋಲಿಕೆ ಅಥವಾ ಒಂದು ಪರಿಕಲ್ಪನೆ ನಾವು ಹೆಂಗೆ ಬೆಳೆಸೀವಿ ಅನ್ನೋದು ಕೂಡ ಭಾಳಷ್ಟು ಮುಖ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಒಂದು ಹೋಲಿಕೆಯ ಪರಿಕಲ್ಪನೆಯಾಗಿ ಸಾಮಾಜಿಕ ಸ್ತರ ವಿನ್ಯಾಸ, ಒಂದು ಹೋಲಿಕೆಯ ಪರಿಕಲ್ಪನೆಯಾಗಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಸಮಾಜದಲ್ಲಿ ವಿಭಿನ್ನ ವರ್ಗಗಳನ್ನು ಸ್ತರಗಳನ್ನು ಸಂಕೇತಿಸಲು ಸಮಾಜಶಾಸ್ತ್ರೀಯ ಸಾಹಿತ್ಯಗಳು ನಾವು ಏನು ಮಾಡ್ತೀವಿ, ಸ್ತರ ವಿನ್ಯಾಸ ಅಂತಕ್ಕಂಥ ಪದವನ್ನು ನಾವು ಬಳಸ್ತಾ ಇದ್ದೀವಿ. ಇದು ನಮಗೆ ಎಲ್ಲಿಂದ ಬಂತಪ್ಪ ಅಂದರೆ ಭೂಗರ್ಭಶಾಸ್ತ್ರದಲ್ಲಿ, ಅಂದರೆ ಭೂಗರ್ಭಶಾಸ್ತ್ರದೊಳಗೆ ಈ ಸ್ತರ ವಿನ್ಯಾಸ ಅಂತಕ್ಕಂಥ ಒಂದು ಪದವನ್ನು ಬಳಸ್ತಿದ್ರು. ಅಂದರೆ ಭೂಮಿಯ ರಚನೆಗೆ ಕಾರಣವಾಗಿದ್ದು ಒಂದರ ಮೇಲೆ ಒಂದು ಇರೋದಂತ ಪದರುಗಳು ಅಂತ ಹೇಳ್ತಾರೆ, ಒಂದರ ಮೇಲೆ ಇರೋದು ಹಂಗಿರೋದನ್ನು ಬಳಸೋದಕ್ಕೆ ಅವರು ಸ್ತರ ವಿನ್ಯಾಸ ಅಂತ ಕರೆದ್ರು. ಬಟ್ ನಮ್ಮ ಸಮಾಜಶಾಸ್ತ್ರದಲ್ಲಿ ನಾವು ಏನು ಮಾಡಿದ್ದೀವಿ, ಅಂತಸ್ತು, ಅಧಿಕಾರ, ಸಂಪತ್ತು ಮುಂತಾದ ಹೆಸರಿನಲ್ಲಿ ಏನೇ ಶ್ರೇಣಿ ವ್ಯವಸ್ಥೆ ಇರುವುದನ್ನು, ಅರ್ಥಾತ್ ಬಂಡೆಗಳ ಪದರಗಳಂತೆ ಏನು ಅಸ್ತಿತ್ವದಲ್ಲಿ ಇರುವುದನ್ನು ಕಾಣಬರುವುದು, ಅವುಗಳನ್ನು ಸಂಕೇತಿಸಲು ನಾವು ಏನು ಮಾಡಿದ್ವಿ, ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ನಾವು ಕರಿತೀವಿ. ಬಟ್ ಇದನ್ನು ನಾವು ಎಲ್ಲಿ ಪಡೆದೀವಿ, ಭೂಗರ್ಭಶಾಸ್ತ್ರದಿಂದ ಈ ಸ್ತರ ವಿನ್ಯಾಸ ಅಂತಕ್ಕಂಥ ಪದವನ್ನು ನಾವು ಎರವಲು ಪಡೆದಿದ್ದೀವಿ ಅಂಥೇಳಿ ಹೇಳ್ಬೋದು ಅಂತ ಹೇಳ್ತಾರೆ. ಅಂದರೆ ಅಲ್ಲಿಂದ ಪಡ್ಕೊಂಡಿವಿ, ಭೂಗರ್ಭಶಾಸ್ತ್ರದಿಂದ ಸ್ತರ ವಿನ್ಯಾಸ ಅಂತಕ್ಕಂಥ ಪದವು ನಮಗೆ ಬಂದಿದೆ ಅಂತಕ್ಕಂಥದ್ದು ಕೂಡ ನಾವು ಬರೆಯೋ ಹಾಗಿಲ್ಲ. ಹಾಗಾದರೆ ಇಷ್ಟೆಲ್ಲ ನೋಡಿದ ಮೇಲೆ ಕೆಲವೊಂದು ಸಾಮಾಜಿಕ ಸ್ತರ ವಿನ್ಯಾಸದ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡಲೇಬೇಕಾಗತ್ತೆ. ನೇಚರ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತಾರೆ. ಕೆಲವೊಂದು ಲಕ್ಷಣಗಳು ನಮ್ಗೆ ಬಹಳಷ್ಟು ಮುಖ್ಯ ಆಗ್ತವೆ. ಅವು ಯಾವ ಅನ್ನೋದನ್ನು ನೋಡೋಣ. ಇಲ್ಲಿ ಎನ್ ಟುಮಿನ್ರವರು ಸಾಮಾಜಿಕ ಸ್ತರ ವ್ಯವಸ್ಥೆ ಕೆಲವೊಂದು ಲಕ್ಷಣಗಳನ್ನು ಹೇಳಿದ್ದಾರೆ. ಯಾರು? ಎನ್ ಟುಮಿನ್ರವರು. ಅವ್ರು ಏನು ಹೇಳ್ತಾರಪ್ಪ, ಒಂದನೇದು ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು. ಸ್ಟ್ರಾಟಿಫಿಕೇಷನ್ ಇಸ್ ಎ ಸೋಷಿಯಲ್ ಅಂತ ಹೇಳ್ತಾರೆ. ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು. ಸ್ತರ ವಿನ್ಯಾಸ ಅನ್ನೋದು ಸಾಮಾಜಿಕವಾದದ್ದು ಅಭಿನ್ನ ಜೈವಿಕವಾದದ್ದಲ್ಲ. ಇಲ್ಲಿ ಅಸಮಾನತೆಯನ್ನು ಪ್ರತಿನಿಧಿಸುವುದಿಲ್ಲ. ಜೈವಿಕ ಗುಣಗಳು ಸಾಮಾಜಿಕ ಶ್ರೇಷ್ಠತೆ ಮತ್ತು ಕನಿಷ್ಠತೆಯನ್ನು ತಾವೇಗೆ ನಿರ್ಧರಿಸಲಾರವು. ಯಾವಾಗ ಜೈವಿಕ ಗುಣಗಳು ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆದಾಗ ಸಾಮಾಜಿಕ ಸ್ಥಾನಮಾನಗಳನ್ನು ನಿಗದಿಪಡಿಸುವ ನಿರ್ಧಾರಕ ಅಂಶಗಳಾಗಬಲ್ಲವು, ಅವಾಗೇನಾಗುತ್ತೆ, ಈ ಸ್ತರ ವ್ಯವಸ್ಥೆಯನ್ನು ನಾವು ಸಾಮಾಜಿಕವಾದದ್ದು ಅಂತ ಹೇಳ್ಬೋದು. ಉದಾಹರಣೆ, ಒಂದು ಕಂಪನಿಯ ಆಡಳಿತಾಧಿಕಾರಿಯಾಗಿರುವನು ಕೇವಲ ವಯಸ್ಸು, ದೈಹಿಕ ಶಕ್ತಿ ಅಥವಾ ರೂಪ ಮುಂತಾದ ಜೈವಿಕ ಗುಣಗಳಿಗಿಂತಲೂ ನಮ್ಮಲ್ಲಿರತಕ್ಕಂಥ ದೈಹಿಕ ರಚನೆ ಇರಬಹುದು, ಶಕ್ತಿ ಇರಬಹುದು, ಸಾಮರ್ಥ್ಯಕ್ಕೆಲ್ಲಕ್ಕಿಂತಲೂ ಅವನು ಏನಾಗಿರಬೇಕು, ಶಿಕ್ಷಣ ಪಡೆದಿರಬೇಕು, ಕಾರ್ಯನೈಪುಣ್ಯತೆ ಇರಬೇಕು, ಅನುಭವ ಇರಬೇಕು, ವ್ಯಕ್ತಿತ್ವ ಇರಬೇಕು, ಚಾರಿತ್ರ್ಯ ಇರಬೇಕು. ಆವಾಗ ಅದು ಸಾಮಾಜಿಕ ಪ್ರಾಮುಖ್ಯತೆ ಪಡೆದುಕೊಂಡು ಗುಣಗಳಿಂದ ಉನ್ನತ ಸ್ಥಾನಮಾನವನ್ನು ಹೊಂದಿರುವುದು ಅಂತ ಹೇಳ್ತಾರೆ. ಅವಾಗ ಅದಕ್ಕೊಂದು ಅರ್ಥ ಬರುತ್ತೆ ಅಂತಕ್ಕಂಥ ವಿಷಯವನ್ನು ಅವರಲ್ಲಿ ತಿಳಿಪಡಿಸ್ತಾರೆ. ಬಟ್ ಟುಮಿನ್ ಹೇಳುವಂತೆ ಸ್ತರ ವ್ಯವಸ್ಥೆಯ ಸಾಮಾಜಿಕ ನೀತಿ ನಿಯಮಗಳಿಗೆ ಒಳಗಾಗಿರುವುದು ವಿನಃ ಜೈವಿಕ ಅಥವಾ ಇನ್ನಿತರ ನೈಸರ್ಗಿಕ ನಿಯಮಗಳಿಗೆ ಅದು ಒಳಗಾಗಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಸ್ತರ ವ್ಯವಸ್ಥೆಯು ಸ್ಥಿರವು, ಜಡವು, ಅಪರಿವರ್ತನೆಯೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಸಾಮಾಜಿಕ ಸ್ತರ ವ್ಯವಸ್ಥೆಯು ಸಂಪೂರ್ಣವಾಗಿ ಸ್ವತಂತ್ರವಾಗಿರದೆ ರಾಜಕೀಯ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ಕೌಟುಂಬಿಕ ಮತ್ತಿತರ ವ್ಯವಸ್ಥೆಗಳೊಂದಿಗೆ ಬೇರ್ಪಡಿಸಲಾಗದ ನಂಟನ್ನು ಹೊಂದಿರುವುದಾಗಿದೆ. ಅಂದರೆ ಬೇರ್ಪಡಿಸೋಕ್ಕಾಗಂಗಿಲ್ಲ ಅಂಥ ಒಂದು ಸಂಬಂಧವನ್ನು ಈ ಸ್ತರ ವ್ಯವಸ್ಥೆ ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಒಂದನೇ ಲಕ್ಷಣ, ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು. ಇನ್ನು ಎರಡನೇದು, ಸ್ತರ ವಿನ್ಯಾಸವು ಸರ್ವವ್ಯಾಪಕವಾದದ್ದು. ಸ್ತರ ವಿನ್ಯಾಸವು ಸರ್ವವ್ಯಾಪಕವಾದದ್ದು. ಸ್ಟ್ರಾಟಿಫಿಕೇಷನ್ ಇಸ್ ಎ ಯೂನಿವರ್ಸಲ್ ಅಂತ ಹೇಳ್ತಾರೆ. ಸ್ಟ್ರಾಟಿಫಿಕೇಷನ್ ಇಸ್ ಎ ಯೂನಿವರ್ಸಲ್ ಅಂದರೆ ಸ್ತರ ವಿನ್ಯಾಸ ಅನ್ನೋದು ಯಾವುದೇ ಒಂದು ದೇಶ, ಕಾಲ, ಸಮಯ ನಿಗದಿ ಆಗಿರೋದಿಲ್ಲ. ಇದು ಎಲ್ಲವನ್ನೂ ಮೀರಿ ನಿಂತಿದ್ದು ಅಂತ ಹೇಳ್ತಾರೆ. ಇಲ್ಲಿ ಬಡವ, ಬಲ್ಲಿದ, ಉಳ್ಳವರು, ಇಲ್ಲದವರು, ಬಂಡವಾಳಶಾಹಿಗಳು, ಕಾರ್ಮಿಕರು, ಹೀಗೆ ಜನರನ್ನು ವಿಂಗಡಿಸುವ ವ್ಯವಸ್ಥೆಯಲ್ಲಿ ಜಗತ್ತಿನ ಎಲ್ಲ ಕಡೆಯಲ್ಲೂ ಕೂಡ ನಾವು ಇದಿದೆ ಅಂತ ಹೇಳ್ತೀವಿ. ಹಾಗಾಗಿ ಸೊರಕಿನ್ ಹೇಳುವಂತೆ ಶಾಶ್ವತವಾಗಿ ಸಂಘಟಿತವಾಗಿರುವ ಸಮೂಹಗಳೆಲ್ಲವೂ ಸ್ತರಗಳಿಂದ ಕೂಡಿವೆ. ಶಾಶ್ವತವಾಗಿ ಸಂಘಟಿತವಾಗಿರುವಂಥ ಸಮೂಹಗಳೆಲ್ಲವೂ ಕೂಡ ಏನಪ್ಪ ಅಂದರೆ ಸ್ತರ ವಿನ್ಯಾಸದಿಂದ ಕೂಡಿವೆ ಅಂತಕ್ಕಂಥದ್ದನ್ನು ಸೊರಕಿನ್ರವ್ರ ಮಾತು ಹೇಳ್ತಾರೆ. ಇದು ಎರಡನೇ ಲಕ್ಷಣ ಇದರೊಳಗೆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ. ಇನ್ನು ಮೂರನೇ ಲಕ್ಷಣ ಏನಪ್ಪ ಅಂದ್ರೆ ಸ್ತರ ವಿನ್ಯಾಸವು ಪುರಾತನವಾದದ್ದು ಅಂತ ಹೇಳ್ತಾರೆ. ಸ್ತರ ವಿನ್ಯಾಸವು
ಪುರಾತನವಾದದ್ದು. ಸ್ತರ ವಿನ್ಯಾಸ ಅನ್ನೋದು ಬಹಳ ಪುರಾತನ ವ್ಯವಸ್ಥೆಯಾಗಿದೆ. ಐತಿಹಾಸಿಕ ದಾಖಲೆಗಳಿಂದ ತಿಳಿದು ಬರುವಂತೆ ಸ್ತರ ವಿನ್ಯಾಸವು ಚಿಕ್ಕ ಅಲೆಮಾರಿ ಸಮೂಹಗಳಲ್ಲೂ ಕೂಡ ಅಸ್ತಿತ್ವದಲ್ಲಿತ್ತು. ವಯಸ್ಸು, ಲಿಂಗ ಸ್ತರ ವಿನ್ಯಾಸದ ಮುಖ್ಯ ನಿರ್ಧಾರಕ ಅಂಶಗಳಾಗಿದ್ದವು. ಶ್ರೀಮಂತರು, ಬಡವರು, ಆಳುವರು, ಆಳ್ವಿಕೆ ಒಳಪಡುವರು, ಸ್ವತಂತ್ರರು ಮತ್ತು ಗುಲಾಮರು ಎಂಬ ವ್ಯತ್ಯಾಸವನ್ನು ಬಹಳಷ್ಟು ಹಿಂದಿನ ಕಾಲದಿಂದಲೂ ನಾವು ತಾರತಮ್ಯತೆಗಳನ್ನು ಹಿಂದಿನ ಕಾಲದಿಂದಲೂ ಒಟ್ಟು ಹಿಂದಿನವರೆಗೂ ಕೂಡ ನಾವು ಹಾಗೆ ನೋಡ್ತಾ ಬಂದೇವಿ ಅನ್ನೋದು ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ಈ ಸ್ತರ ವಿನ್ಯಾಸದ ಬಹಳ ಪುರಾತನವಾದದ್ದು ಅಂತ ಹೇಳ್ತಾನೆ. ಇನ್ನು ನಾಲ್ಕನೇದು ಏನು ಹೇಳ್ತಾನಪ್ಪ ಅಂದ್ರೆ, ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ. ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ. ಸ್ತರ ವಿನ್ಯಾಸ ಪದ್ಧತಿಯು ಎಲ್ಲ ಸಮಾಜಗಳು ಒಂದೇ ರೀತಿಯಾಗಿಲ್ಲ. ಪ್ರಾಚೀನ ರೋಮ್ ಸಮಾಜದಲ್ಲಿದ್ದಂಥ ಸ್ತರ ವಿನ್ಯಾಸ ಪದ್ಧತಿ ಈಗಿನ ಕಾಲದಲ್ಲಿ ಇಲ್ಲ. ಅಲ್ಲಿ ಪೆಟ್ರೇಸಿನರು ಮತ್ತು ಪೆಬ್ಲಿಯನರು ಎರಡು ಸ್ತರಗಳಿಂದಿತ್ತು. ಪ್ರಾಚೀನ ನಮ್ಮ ಆರ್ಯ ಸಮಾಜವನ್ನು ತೆಗೆದುಕೊಂಡಾಗ ಏನಾಗತ್ತಪ್ಪ ಅಂದ್ರೆ ಅಲ್ಲಿ 4 ವರ್ಣಗಳು ಬರ್ತಾವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಂತ. ಪ್ರಾಚೀನ ಗ್ರೀಕ್ ಸಮಾಜವನ್ನು ತೆಗೆದುಕೊಂಡಾಗ ಸ್ವತಂತ್ರ ಪ್ರಜೆಗಳು ಮತ್ತು ಗುಲಾಮರು ಅಂತ ಬರ್ತಾರೆ. ಆಮೇಲೆ ಚೀನಾ ದೇಶ ಸಮಾಜ ಪಂಡಿತರನ್ನು ತೆಗೆದುಕೊಂಡಾಗ ಚೀನಾ ದೇಶ ಸಮಾಜದ ಪಂಡಿತರು, ವರ್ತಕರು, ಕೃಷಿಕರು ಮತ್ತು ಸೈನಿಕರು, ಅಲ್ಲೂ 4 ಸ್ತರಗಳು ಬರ್ತಾವೆ. ಹಿಂಗೆ ನಾವು ಎಲ್ಲೇ ಹೋದರೂ ಕೂಡ ಏನಪ್ಪ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸದ್ದು ಒಂದೇ ರೂಪದಾಗಿಲ್ಲ, ಅದು ಬೇರೆ 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 ರೂಪಗಳು ಇದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಅನ್ನೋದು ಒಂದು ವಿಚಾರ. ಇನ್ನು 5ನೇದು ಏನು ಹೇಳ್ತಾನಪ್ಪ ಅಂದ್ರೆ, ಸ್ತರ ವಿನ್ಯಾಸವು ಪರಿಣಾಮ ಬೀರುವಂಥದ್ದು. 5th and 2 ಅವರು ಏನು ಹೇಳ್ತಾರೆ, 5ನೇ ಲಕ್ಷಣ ಸ್ತರ ವಿನ್ಯಾಸವು ಪರಿಣಾಮ ಬೀರುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಸ್ತರ ವಿನ್ಯಾಸವು ತನ್ನದೇ ಆದ ಪರಿಣಾಮಗಳಿಗೆ ಕಾರಣವಾಗಿದೆ. ಯಾಕಂದರೆ ಮಾನವ ಜೀವನದಲ್ಲಿ ದುರ್ಬಲವಾದಂಥ ವಸ್ತುಗಳಾಗಲಿ ಜನರಲ್ಲಿ ಅಸಮಾನವಾಗಿ ಹಂಚಲ್ಪಟ್ಟಿವೆ. ಸ್ತರ ವಿನ್ಯಾಸವು 2 ಮುಖ್ಯ ಪರಿಣಾಮ ಕಾರಣವಾಗಿದೆ. ಒಂದು ಜೀವನ ಅವಕಾಶಗಳು, ಜೀವನ ಶೈಲಿಗಳು. ಅದು 2 ಮುಖ್ಯ ಕಾರಣ ಆಗ್ತವೆ ಸ್ತರ ವಿನ್ಯಾಸ. ಒಂದು ಜೀವನ ಅವಕಾಶಗಳು, ಮತ್ತೊಂದು ಜೀವನ ಶೈಲಿಗಳು. ಲೈಫ್ ಚಾನ್ಸಸ್, ಇನ್ಫಂಟ್ ಮಾರ್ಟಾಲಿಟಿ ಅಂತ ಹೇಳ್ತಾನೆ. ಅಂದರೆ ಜೀವನ ಅವಕಾಶ ಎಂಬ ಕಲ್ಪನೆಯಲ್ಲಿ ಶಿಶು ಮೃತ್ಯತೆ, ಆಯಸ್ಸು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಮಕ್ಕಳದಿರುವಿಕೆ, ವೈವಾಹಿಕ ಸಂಘರ್ಷ, ದಾಂಪತ್ಯ ವಿರಸ, ವಿವಾಹ ವಿಚ್ಛೇದ ಮೊದಲಾದ ಅಂಶಗಳು ಒಳಗೊಂಡಿದೆ. ಜೀವನ ಅವಕಾಶಗಳು ಏನು ಒಳಗೊಂಡಿದೆ? ಶಿಶು ಮೃತ್ಯತೆ, ದೈಹಿಕ ಮಾನಸಿಕ ಆರೋಗ್ಯ, ಮಕ್ಕಳಿಲ್ಲದಿರುವಿಕೆ, ವೈವಾಹಿಕ ಸಂಘರ್ಷ, ದಾಂಪತ್ಯ ವಿರಸ ಹಾಗೂ ಮಾನಸಿಕ ಅನಾರೋಗ್ಯನ ಒಳಗೊಂಡಿದೆ ಅಂತ. ಜೀವನ ಶೈಲಿ ಅಂತ ಹೇಳಿದರೆ ವಾಸಿಸುವ ಸ್ಥಳ, ಶಿಕ್ಷಣ, ಮನರಂಜನೆಯ ಸಾಧನಗಳು, ಬಳಸುವ ಸಾರಿಗೆ ಸಂಪರ್ಕ ಸಾಧನಗಳು, ಓದುವ ಪುಸ್ತಕಗಳು, ಪತ್ರಿಕೆಗಳು, ನಿಯತಕಾಲಿಕೆಗಳು, ತಂದೆ ಮಕ್ಕಳ ಸಂಬಂಧ ಮೊದಲಾದ ಅಂಶಗಳನ್ನು ಒಳಗೊಂಡಿದೆ. ಇಲ್ಲಿ ಜೀವನ ಅವಕಾಶಗಳ ಮೇಲೆ ವ್ಯಕ್ತಿಯ ನಿಯಂತ್ರಣ ಕಡಿಮೆ ಇದ್ದರೆ ಜೀವನ ಶೈಲಿಗಳು ಆತನ ಅಭಿರುಚಿಗಳು, ಮೌಲ್ಯಗಳು ಮುಂತಾದವುಗಳನ್ನು ಅವಲಂಬಿಸಿವೆ ಅಂತ ಹೇಳ್ತಾರೆ. ಹಾಗಾಗಿ ಸ್ತರ ವಿನ್ಯಾಸ ಅನ್ನೋದು ಇಲ್ಲಿ ಪರಿಣಾಮ ಬೀರುವಂಥದ್ದು ಅನ್ನೋದು ಕೂಡ ಅವನಿಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಈ ಟುಮಿನವರು ಇಷ್ಟು ಅಲ್ದನೆ ಇನ್ನೊಂದಿಷ್ಟು ಕಾರಣಗಳನ್ನು ಅಥವಾ ಲಕ್ಷಣಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಇನ್ನು ಇತರೆ ಲಕ್ಷಣಗಳು ಅಂತ ಹೇಳ್ತೀವಿ. ಅವು ಯಾವಪ್ಪ ಅಂತ ಹೇಳಿದ್ರೆ, ಸ್ತರ ವ್ಯವಸ್ಥೆಯ ಕಲ್ಪನೆಯು ಪುರುಷ ಪಕ್ಷಪಾತದಿಂದ ಕೂಡಿದೆ. ಅಂದರೆ ಮೊದಲೆಲ್ಲ ಪುರುಷ ಪ್ರಧಾನವಾದ ಸಮಾಜ ಇತ್ತು. ಹೆಣ್ಮಕ್ಳಿಗೆ ಅಷ್ಟೇನು ಪ್ರಾಶಸ್ತ್ಯ ಕೊಡ್ತಿರ್ಲಿಲ್ಲ. ಗಂಡು ಮಕ್ಕಳು ಅಷ್ಟೇ ದುಡಿಬೇಕಾಗಿತ್ತು, ಮನೆಯಲ್ಲಿ ಹೆಣ್ಮಕ್ಳು ಇರಬೇಕಾಗಿತ್ತು, ಪುರುಷರ ಆಳ್ವಿಕೆ ಇತ್ತಲ್ಲ. ಹಾಗಾಗಿ ಏನು ಹೇಳ್ತಾರೆ, ಸ್ತರ ವಿನ್ಯಾಸವು ಪುರುಷ ಪಕ್ಷಪಾತದಿಂದ ಕೂಡಿತ್ತು ಅಂತಕ್ಕಂಥ ಕೂಡ ನಾವು ಗಮನಿಸ್ಬೋದು. ಒಂದನೇ ಇತರ ಲಕ್ಷಣ. ಎರಡನೇದು ಸಾಮಾಜಿಕವಾಗಿ ಮಹತ್ವಪೂರ್ಣವಾಗಿರುವ ಅಸಮಾನತೆಯತ್ತ ಮಾತ್ರ ಇಲ್ಲಿ ಗಮನ ಹರಿಸಲಾಗಿದೆ ಅಂತಾರೆ. ಅಂದರೆ ಸಾಮಾಜಿಕವಾಗಿ ಮಹತ್ವಪೂರ್ಣ ಭಿನ್ನತೆಗಳು ಮತ್ತು ಅದರಿಂದ ಅಸಮಾನತೆ ಮಾತ್ರ ಇಲ್ಲಿ ನಾವೇನು ಪ್ರಾಮುಖ್ಯತೆ ನೀಡಲ್ಲ. ಅಂದರೆ ಅಧಿಕಾರವು, ಅಂತಸ್ಥ, ಪಾತ್ರಗಳಿಂದ ಸೊಸೈಟಿಯಲ್ಲಿ ಅದಕ್ಕೆ ಮಾತ್ರ ನಾವು ಗಮನ ಕೊಡಲಾಗಿದೆ, ಬೇರೆ ಯಾವುದಕ್ಕೂ ನಾವು ಇಲ್ಲಿ ಗಮನವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ಸಾಮಾನ್ಯವಾಗಿ ಮಹತ್ವಪೂರ್ಣವಾಗಿರುವ ಅಸಮಾನತೆ ಹತ್ರ ಮಾತ್ರ ನಾವು ಗಮನವನ್ನು ಹರಿಸಲಾಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಸಮಾನತೆಗೆ ನ್ಯಾಯಸಮ್ಮತತೆ ಇರುವುದುಂಟು. ಎಲ್ಲೆಲ್ಲಿ ನಾವು ಏನಿಸಿನ ವ್ಯವಸ್ಥೆ ನೋಡ್ತೀವಿ, ಏರುಪೇರುಗಳನ್ನು ನೋಡ್ತಿದ್ದೀವಿ, ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನ್ಯಾಯಸಮ್ಮತತೆಯನ್ನು ಕೂಡ ಇರುತ್ತಾ ಅಂತೇಳಿ. ಉದಾಹರಣೆ, ಭಾರತದ ವರ್ಣ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಧಾರ್ಮಿಕ ನೆಲೆಯಲ್ಲಿ, ರಷ್ಯಾದ ಸಮಾಜದ ರಾಜಕೀಯ ಆರ್ಥಿಕ ನೆಲೆಯಲ್ಲಿ, ಅಮೇರಿಕದ ಇಂದಿನ ಸಾಮಾಜಿಕ ಸ್ತರ ವ್ಯವಸ್ಥೆಯನ್ನು ಶ್ರೇಷ್ಠವಾದ ಹೆಸರಿನಲ್ಲಿ, ಹಿಂಗೆ ಅಲ್ಲೆಲ್ಲಿ ಅವ್ರಿಗೆ ಹೆಂಗೆ ಬರುತ್ತಲ್ಲ ಹಂಗೆ ಅವುಗಳನ್ನು ನೋಡ್ಬೋದು ಅಂತಕ್ಕಂಥ ವಿಚಾರ ನೋಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಕಮ್ಯುನಿಸ್ಟ್ ದೇಶವಾಗಿದ್ದ ಹಂಗೇರಿಯಲ್ಲಿ 1988ರವರೆಗೂ ಶಾಲಾ ಅಧ್ಯಾಪಕರಿಗೆ ಬೀದಿ ಗುಡಿಸುವವರಿಗಿಂತ ಕಡಿಮೆ ಸಂಬಳವನ್ನು ನೀಡಲಾಗ್ತಿತ್ತು. ಅಂದರೆ ಹೊರಗಡೆ ಏನು ಬೀದಿ ಗುಡಿಸ್ತಲ್ಲ, ಕೆಲಸ ಮಾಡ್ತಲ್ಲ ಕಾರ್ಪೊರೇಷನ್ದವರು, ಅವರುಗಳಿಂತ ಕಡಿಮೆ ಸಂಬಳವನ್ನು ಪ್ರಾಧ್ಯಾಪಕರಿಗೆ ನೀಡಲಾಗಿತ್ತು. ಅಂದರೆ ಇಲ್ಲಿ ತಾರತಮ್ಯತೆಗಳನ್ನು ಅವರು ತೋರಿಸ್ತಾರೆ. ಒಂದೊಂದು ಕಡೆ ಅವು ನ್ಯಾಯಸಮ್ಮತವಾಗೂ ಕೂಡ ಇರುವುದನ್ನು ನೀವು ಗಮನಿಸ್ಬೋದು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಾಲ್ಕನೇದು ಏನು ಹೇಳ್ತಾನಪ್ಪ ಅಂದ್ರೆ, ಒಂದು ಪ್ರಕ್ರಿಯೆಯಾಗಿ ಹಾಗೂ ಫಲಶ್ರುತಿಗೆ ಸ್ತರ ವ್ಯವಸ್ಥೆ. ಒಂದು ಪ್ರಕ್ರಿಯೆಯಾಗಿ ಹಾಗೂ
ಫಲಶ್ರುತಿಯಾಗಿ ಸ್ತರ ವ್ಯವಸ್ಥೆ ಅಂತ. ಕೆಲವೊಂದು ಕಡೆ ಸ್ತರ ವ್ಯವಸ್ಥೆ ಅನ್ನೋದು ಒಂದು ಪ್ರಕ್ರಿಯೆ ಅಂತೇಳಿ ನಾವು ಭಾವಿಸೋದಾದರೆ ಅಲ್ಲಿ ಬಡವರು ಶ್ರೀಮಂತರಾಗುವ, ಆಳ್ಕೆಗೊಳಪಟ್ಟವರು ಅರಸರಾಗುವ, ಸೋತು ಹೋದವರು ಜಯಶಾಲಿಗಳು ಬರುವ ಸಾಧ್ಯತೆಯನ್ನು ಇಲ್ಲಿ ತಳ್ಳಿ ಹಾಕಿರೋದಿಲ್ಲ. ಅಂದರೆ ಎಲ್ಲರಿಗೂ ಅವಕಾಶಗಳಿರ್ತಾವೆ. ಆ ಸಮಯ ಸಂದರ್ಭಕ್ಕೆ ನಾವು ಅದನ್ನು ಮೇಲೆ ಬರಬೇಕು, ಅದನ್ನು ಬಳಸ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಸ್ತರ ವ್ಯವಸ್ಥೆಯು ಒಂದು ಫಲಶ್ರುತಿ ಮತ್ತು ಪರಿಣಾಮ ಎಂಬಂತೆ ವೀಕ್ಷಿಸೋದಾದರೆ ಅದು ಸಾಪೇಕ್ಷ ಸ್ಥಿರವಾಗಿ, ದೃಢವಾಗಿ ಅಥವಾ ಭದ್ರವಾಗಿ ನೆಲೆಯೂರುವ ವ್ಯವಸ್ಥೆಯಂತೆ ಕಾಣಿಸಬಲ್ಲದು. ಯಾವುದೇ ಸಾಮಾಜಿಕ ವ್ಯವಸ್ಥೆಯಾದರೂ 100ಕ್ಕೆ 100ರಷ್ಟು ಸ್ಥಿರವಾಗಿರಲು ಸಾಧ್ಯವಿಲ್ಲವಾದ್ದರಿಂದ ಈ ಸ್ತರ ವ್ಯವಸ್ಥೆ ಒಂದು ಪರಿಣಾಮ ಕಾಣಬರುವ ಆಗಿದೆ ಅಂತಾರೆ. ಅಂದರೆ ಏನು ಹೇಳ್ತಾರೆ ಅಂದರೆ ಯಾವಾಗ ಬೇಕಾದರೂ ಬದಲಾವಣೆ ಆಗ್ಬೋದು, ಚೇಂಜಸ್ ಆಗ್ಬೋದು. ಕೆಳಗಿದ್ದವರು ಮೇಲುಗಡೆ ಬರ್ಬೋದು, ಮೇಲುಗಡೆ ಇದ್ದರು ಕೆಳಗಡೆ ಬರ್ಬೋದು ಅಂತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಒಂದು ಪ್ರಕ್ರಿಯೆಯಾಗಿ ಮತ್ತೊಂದು ಹಾಗೂ ಫಲಶ್ರುತಿಯಾಗಿ ಸ್ತರ ವ್ಯವಸ್ಥೆಯನ್ನು ನಾವು ನೋಡಲಾಗ್ತದೆ ಅನ್ನೋದು ಕೂಡ ನಾವು ಗಮನಿಸ್ಬೋದು ಅಂತ. ಇಷ್ಟು ನಿಮ್ಮ ಸಾಮಾಜಿಕ ಸ್ತರ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ಇತರೆ ಲಕ್ಷಣಗಳನ್ನು ಕೂಡ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಸಾಮಾಜಿಕ ಸ್ತರ ವ್ಯವಸ್ಥೆ ಎಂದರೇನು, ಸಾಮಾಜಿಕ ಸ್ತರ ವ್ಯವಸ್ಥೆಯ ಲಕ್ಷಣಗಳನ್ನು ನೋಡಲಾಗಿದೆ. ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ, ಮುಂದಿನ ಕ್ಲಾಸ್ ಒಳಗೆ ಸಾಮಾಜಿಕ ಸ್ತರ ವಿನ್ಯಾಸದ ಕಾರ್ಯಗಳನ್ನು ನಾವು ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು, ಗುಡ್ ಲಕ್, ಧನ್ಯವಾದಗಳು.